ಹೆಸರು ಬಂದಿತ್ತು. ಹಾಗಾಗಿ ಇದು ಒಂಥರ ನ್ಯಾಚುರಲ್ ಅಲೈನ್ಸ್ ತರ ಇವತ್ತು ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಜೆಡಿಎಸ್ ಇದು ಪ್ರಧಾನಿಯವರಿಗೆ ಮುಜುಗರ ಆಯ್ತಾ ಅಂತ ನಿನ್ನೆ ಮಾತಾಡುವಾಗ NDA ಅಭ್ಯರ್ಥಿ ಆದ ಸಿದ್ದೇಶ್ ಇಲ್ಲ ಸರ್ ಮಾತಾಡಿಲ್ಲ. ಬಿಡಿ, ಎಲ್ಲ ಒಂದೇನೋ. ದಾವಣಗೆರೆಯಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದ್ರಿಂದ ಒಂದು ನಿಮಿಷದಲ್ಲಿ ಹೇಳ್ತೇನೆ. ನಮ್ಮ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ನಮ್ಮ ಜನಪ್ರಿಯ MP ಸಿದ್ದೇಶ್ವರ ಅವರ ಕೊಡುಗೆ ದಾವಣಗೆರೆಗೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕೇಳ್ತೇನೆ ಮಲ್ಲಿಕಾರ್ಜುನ್ ಅವರಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ದಾವಣಗೆರೆ ಅಭಿವೃದ್ಧಿಗೆ, ದಾವಣಗೆರೆ ಜಿಲ್ಲೆ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಸ್ಮಾರ್ಟ್ ಸಿಟಿ ಮಾಡಿದ? ಸ್ಮಾರ್ಟ್ ಸಿಟಿ ಯಾರು ಮಾಡಿದ್ದು? ಈವನ್ ನಿಮ್ಮ MLA ಕಾನ್ಸ್ಟಿಟ್ಯೂನ್ಸಿ ಸೇರಿದಂತೆ ಸ್ಮಾರ್ಟ್ ಸಿಟಿ ಏನು ಬರುತ್ತೆ? ಈಗ ನೀವು ಮಾತಾಡ್ತಾ ಇದ್ರಿ ರಸ್ತೆಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಫುಟ್ಪಾತ್ಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಫುಟ್ಪಾತು ಆಮೇಲೆ ಪಾರ್ಕು ಬಸ್ ಸ್ಟಾಪು ಎಲ್ಲ ಚೆನ್ನಾಗಿದ್ದಾವೆ ಅಂತ. ಅಲ್ಲಿವರೆಗೆ ನಿಮ್ಮ ಕೊಡುಗೆ ಏನು? ಹಾಗಾಗಿ ಉದಾಹರಣೆ ಸ್ಮಾರ್ಟ್ ಸಿಟಿ ನಮ್ಮದೇ ಕೊಡುಗೆ, 20 ಕೋಟಿ ರೂಪಾಯಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ನಮ್ಮದೇ ಕೊಡುಗೆ, 106 ಕೋಟಿ ರೂಪಾಯಿ ಬಸ್ ನಿಲ್ದಾಣದ ಅಭಿವೃದ್ಧಿ ನಮ್ಮದೇ ಕೊಡುಗೆ, ವಂದೇ ಭಾರತ್ ರೈಲು ಬೆಂಗಳೂರಿಗೆ ನಮ್ಮದೇ ಕೊಡುಗೆ, 51,000ಕ್ಕೂ ಹೆಚ್ಚು ಪಾಸ್ಪೋರ್ಟ್ ಕಾರ್ಡ್ಗಳು ವಿತರಣೆ ಆಗಿದೆ, ಪಾಸ್ಪೋರ್ಟ್ ಆಫೀಸ್ ಏನಾಗಿದೆ ಅದು ನಮ್ಮದೇ ಕೊಡುಗೆ, 1,500 ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು ಜನಕ್ಕೆ ಏನು ಜಲ್ ಜೀವನ್ ಮಿಷನ್ ಇಂದ ಕುಡಿಯುವ ನೀರಿನ ಅನುಕೂಲತೆಯನ್ನು ಒದಗಿಸಿದ್ವಿ, ಅದು ನಮ್ಮದೇ ಕೊಡುಗೆ. 2,888 ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ ಏನು ಬೆಂಗಳೂರು ದಾವಣಗೆರೆ ಸುತ್ತಮುತ್ತ ನ್ಯಾಷನಲ್ ಹೈವೇ ಆಗ್ತಾ ಇದೆ, ಅದು ನಮ್ಮದೇ ಕೊಡುಗೆ. ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ಏನು ಕೊಡುಗೆ ಅಂತ ಕೇಳ್ತಾ ಇದ್ದೀರಾ? ಸ್ವಲ್ಪ ಕಿವಿ ಕಣ್ಣು ಓಪನ್ ಮಾಡಿಬಿಟ್ಟು ಕಿವಿಗೊಟ್ಟು ಕೇಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ESI ಆಧುನೀಕರಣ ಮಾಡಿರ್ತಕ್ಕಂಥದ್ದು ನಮ್ಮದೇ ಕೊಡುಗೆ. 790 ಕಿಲೋಮೀಟರ್ ಗ್ರಾಮ ಸಡಕ್ ರಸ್ತೆಗಳನ್ನು ನಿರ್ಮಾಣ ಮಾಡಿರೋದು ನಮ್ಮದೇ ಕೊಡುಗೆ. 13.5 ಕೋಟಿ ರೂಪಾಯಿ ಕೇಂದ್ರೀಯ ವಿದ್ಯಾಲಯ ನಮ್ಮದೇ ಕೊಡುಗೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ STTI ನಮ್ಮದೇ ಕೊಡುಗೆ. 25 ಕೋಟಿ ರೂಪಾಯಿ